ಕುಮಾರಸ್ವಾಮಿ ಡಿಕೆ ಮಧ್ಯೆ ಆಸ್ತಿ ಕದನ ಈಗ ಜೋರಾಗಿ ನಡೀತಾ ಇದೆ. ಆಸ್ತಿಯ ಬಗ್ಗೆ ಚರ್ಚೆಗೆ ನಾನು ಸಿದ್ಧ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಪಂಥಾಹ್ವಾನವನ್ನ ಕೂಡ ನೀಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ನಡೀತಾ ಇರುವಂತಹ ವಾರ್ ಆಫ್ ವರ್ಡ್ಸ್. ಆಸ್ತಿಯ ಬಗ್ಗೆ ಚರ್ಚೆಗೆ ಕರೆದಿದ್ದಾರೆ. ಅಜ್ಜಯ್ಯನ ಸನ್ನಿಧಿ ಆದ್ರೂ ಸರಿ, ಚಾಮುಂಡಿ ಬೆಟ್ಟ ಆದ್ರೂ ಸರಿ, ಆಣೆ ಪ್ರಮಾಣಕ್ಕೆ ನಾನು ರೆಡಿ ಇದ್ದೀನಿ. ವಿಧಾನಸೌಧದಲ್ಲಾದ್ರೂ ಸರಿ, ನಾನು ಚರ್ಚೆಗೆ ಬರ್ತೀನಿ, ನಾನು ರೆಡಿ ಇದ್ದೀನಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸವಾಲು ಹಾಕಿದ್ದಾರೆ. ನಾನು ದಾಖಲೆ ಇಲ್ಲದೆ ಮಾತನಾಡೋದಿಲ್ಲ ಅಂತಲೂ ಕೂಡ ಕುಮಾರಸ್ವಾಮಿ ಹೇಳಿದ್ದಾರೆ. ಗನ್ನಿಟ್ಟು ಸದಾಶಿವನಗರ ಸೈಟ್ ಒಂದನ್ನು ರಿಜಿಸ್ಟರ್ ಮಾಡಿಸ್ಕೊಂಡ್ರಿ, ಯಾರದು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಸೊ ಹೀಗೆ ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಸಾಕಷ್ಟು ಒಂದು ಮಾತಿನ ಯುದ್ಧ ನಡೀತಾ ಇದೆ. ನನ್ನ ಅಜ್ಜಯ್ಯನ ಸುದ್ದಿ ನಿಮಗೆ ಬೇಡ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಕೂಡ ಇದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ಯಡಿಯೂರಪ್ಪರನ್ನ ಜೈಲಿಗೆ ಹಾಕ್ಸಿದ್ ಯಾರು? ಧರ್ಮಸ್ಥಳದಲ್ಲಿ ಯಾಕೆ ಹೋಗಿ ಆಣೆ ಪ್ರಮಾಣ ಮಾಡೋದಕ್ಕೆ ಅಂತ ಬಂದಿದ್ರಿ ನೀವು? ಯಾಕೆ ಹೋಗಿದ್ರಿ ಅಲ್ಲಿಗೆ ಅನ್ನುವಂಥದ್ದನ್ನ ಡಿ.ಕೆ. ಶಿವಕುಮಾರ್ ಈಗ ಎಚ್.ಡಿ.ಕೆ.ಗೆ ಮರು ಪ್ರಶ್ನೆ ಹಾಕಿದ್ದಾರೆ. ಎಲ್ಲವೂ ಗೊತ್ತಿದೆ ರಾಜ್ಯದ ಜನರಿಗೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ತಿಮ್ಮಪ್ಪ ಕಾಸು ಬಿಡೋದಿಲ್ಲ, ಮಂಜುನಾಥ ನಿಮ್ಮನ್ನೂ ಬಿಡೋದಿಲ್ಲ, ಮಂಜುನಾಥ ಸ್ವಾಮಿಯ ಸಹವಾಸಕ್ಕೆ ಹೋಗ್ಬಿಡಪ್ಪ ಅಂತ ಹೇಳಿ ಕಿವಿ ಮಾತು ಕೂಡ ಹೇಳ್ತಾ ಡಿ.ಕೆ. ಶಿವಕುಮಾರ್ ಕೂಡ ಹರಿಹಾಯ್ದಿದ್ದಾರೆ. ಯಾಕೆ ಯಡಿಯೂರಪ್ಪನವ್ರಿಗೆ ಜೈಲಿಗೆ ಕಳಿಸ್ತೆ? ನೀನ್ ಕಳಿಸ್ತೋ ಇಲ್ಲೋ ನನಗೆ ಸತ್ಯ ಮಾಡೋದು ಹೇಳ್ತಾ ಇದೆಯಲ್ಲ. ನನ್ನ ಅಜ್ಜನ ಸುದ್ದಿ ನಿಮ್ಗೆ ಬೇಡ. ನನ್ನ ಅಜ್ಜನ ಶಕ್ತಿ ಏನದ ನಿನ್ಗೇನ್ ಗೊತ್ತು, ನನಗೆ ಗೊತ್ತು. ಆ ಸುದ್ದಿ ಬೇಡ. ನೀವಿಬ್ರು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿದ್ಮೇಲೆ ಏನಾಯ್ತು ನಿಮ್ ಇತಿಹಾಸ ಅಂತ ನೀವೇ ತೆಗೆದುಕೊಂಡು ಚರ್ಚೆ ಮಾಡ್ಕೊಳ್ಳಿ. ಧರ್ಮಸ್ಥಳದ ಮಂಜುನಾಥ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ನೀನ್ ಅವ್ನ ಸುದ್ದಿ ಹೋದ್ರೆ ಹೆಚ್ಚು ಕಮ್ಮಿ ಆಯ್ತದೆ. ಹುಷಾರಾಗಿರೋ, ಹೋಗ್ಬೇಡ, ನೀನು ಹೋಗ್ಬೇಡ. ಯಾಕೆ ಯಡಿಯೂರಪ್ಪನವ್ರಿಗೆ ಜೈಲಿಗೆ ಕಳಿಸ್ತೆ? ನೀನ್ ಕಳಿಸ್ತೋ ಇಲ್ಲೋ ನನಗೆ ಸತ್ಯ ಮಾಡೋದು ಹೇಳ್ತಾ ಇದೆಯಲ್ಲ. ನನ್ನ ಅಜ್ಜನ ಸುದ್ದಿ ನಿಮ್ಗೆ ಬೇಡ. ನನ್ನ ಅಜ್ಜನ ಶಕ್ತಿ ಏನದ ನಿನ್ಗೇನ್ ಗೊತ್ತು, ನನಗೆ ಗೊತ್ತು. ಆ ಸುದ್ದಿ ಬೇಡ. ನೀವಿಬ್ರು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿದ್ಮೇಲೆ ಏನಾಯ್ತು ನಿಮ್ ಇತಿಹಾಸ ಅಂತ ನೀವೇ ತೆಗೆದುಕೊಂಡು ಚರ್ಚೆ ಮಾಡ್ಕೊಳ್ಳಿ. ಧರ್ಮಸ್ಥಳದ ಮಂಜುನಾಥ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ನೀನ್ ಅವ್ನ ಸುದ್ದಿ ಹೋದ್ರೆ ಹೆಚ್ಚು ಕಮ್ಮಿ ಆಯ್ತದೆ. ಹುಷಾರಾಗಿರೋ, ಹೋಗ್ಬೇಡ, ನೀನು ಹೋಗ್ಬೇಡ. ಯಾಕೆ ಯಡಿಯೂರಪ್ಪನವ್ರಿಗೆ ಜೈಲಿಗೆ ಕಳಿಸ್ತೆ? ನೀನ್ ಕಳಿಸ್ತೋ ಇಲ್ಲೋ ನನಗೆ ಸತ್ಯ ಮಾಡೋದು ಹೇಳ್ತಾ ಇದೆಯಲ್ಲ. ನನ್ನ ಅಜ್ಜನ ಸುದ್ದಿ ನಿಮ್ಗೆ ಬೇಡ. ನನ್ನ ಅಜ್ಜನ ಶಕ್ತಿ ಏನದ ನಿನ್ಗೇನ್ ಗೊತ್ತು, ನನಗೆ ಗೊತ್ತು. ಆ ಸುದ್ದಿ ಬೇಡ. ನೀವಿಬ್ರು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿದ್ಮೇಲೆ ಏನಾಯ್ತು ನಿಮ್ ಇತಿಹಾಸ ಅಂತ ನೀವೇ ತೆಗೆದುಕೊಂಡು ಚರ್ಚೆ ಮಾಡ್ಕೊಳ್ಳಿ. ಧರ್ಮಸ್ಥಳದ ಮಂಜುನಾಥ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ನೀನ್ ಅವ್ನ ಸುದ್ದಿ ಹೋದ್ರೆ ಹೆಚ್ಚು ಕಮ್ಮಿ ಆಯ್ತದೆ. ಹುಷಾರಾಗಿರೋ, ಹೋಗ್ಬೇಡ, ನೀನು ಹೋಗ್ಬೇಡ. ಯಾಕೆ ಯಡಿಯೂರಪ್ಪನವ್ರಿಗೆ ಜೈಲಿಗೆ ಕಳಿಸ್ತೆ? ಸಾತ್ನೂರಿನಲ್ಲಿ ಇವರು ರಾಜಕೀಯವಾಗಿ ಎಲ್ಲಿ ಬೆಳೀತಾ ಇದ್ರು? ದೇವೇಗೌಡರ ಕೃಪಾ ಕಟಾಕ್ಷವೇ ಅವತ್ತೂ. ಅವತ್ತಿನ ಜನತೆಯ ಪ್ರೀತಿ ಏನು ಅನ್ನೋದನ್ನು ನೋಡಿದ್ದೆ ನಾನು. ಅಲ್ಲಿಂದ ನನ್ನ ರಾಮನಗರ ಜಿಲ್ಲೆಯ ಸಂಬಂಧ ಪ್ರಾರಂಭ ಆಗಿರೋದು. ಕೇಳ್ತಾರೆ, ದೇವೇಗೌಡರು ರಾಮನಗರಕ್ಕೆ ಬರೋದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಏನು ಆಸ್ತಿ ಇತ್ತು ಹೇಳಬೇಕು ಅಂತ ಕೇಳ್ತಾರೆ. ಪ್ರಶ್ನೆ ಮಾಡಿದ್ದಾರೆ ನನ್ನ, ಇದೇ ನೆಲದಲ್ಲಿ ಪ್ರಶ್ನೆ ಮಾಡಿದ್ದಾರೆ ನನ್ನ ಆಸ್ತಿಯ ಬಗ್ಗೆ. ಯಾವ ಚಾಮುಂಡಿ ಬೆಟ್ಟಕ್ಕೆ ಬರ್ತಿರೋ ಇಲ್ಲ ನಿಮ್ಮ ಅಜ್ಜಯ್ಯನ ಮುಂದೆ ಚರ್ಚೆ ಮಾಡ್ತಿರೋ? ವಿಧಾನಸೌಧಕ್ಕೆ ಕರೆದಿದ್ದೀರಿ, ಚರ್ಚೆ ಮಾಡಿದ್ದೇನೆ. ಏನು ವರಿ ಮಾಡಬೇಡಿ, ಎಲ್ಲದಕ್ಕೂ ತಯಾರಾಗಿರ್ತಕ್ಕಂಥವ್ನು ನಾನು. ನನ್ನ ರಾಜಕೀಯ ಜೀವನಕ್ಕಿಂತ ಮುಂಚೆ ನಾನು ನ್ಯಾಷನಲ್ ಕಾಲೇಜಿನಲ್ಲಿ ಜಯನಗರದಲ್ಲಿ ಓದಬೇಕಾದರೆ 3 ಕ್ಷೇತ್ರಗಳಲ್ಲಿ ಬೆಂಗಳೂರು ನಗರದ ವಾರ್ಡ್ಗಳು, ಸುಧಾಮನಗರ, ವಿಲ್ಸನ್ ಗಾರ್ಡನ್ನು ಎಲ್ಲ ನಮ್ಮ ಅಶೋಕ್ ಅವ್ರಿಗೆ ಗೊತ್ತು, ಅಶ್ವತ್ಥನಾರಾಯಣ ಅವರಿಗೆಲ್ಲ ಗೊತ್ತಿದೆ. ಅಲ್ಲಿ 3 ಲಾರಿ ಇಟ್ಕೊಂಡು ಕಸ ತೆಗಿತಕ್ಕಂಥ ಕೆಲಸ ಮಾಡಿದ್ದು ಸತ್ಯ. ನಾನು ನೇರವಾಗಿ ಹೇಳ್ತೀನಿ, ದುಡಿಮೆ ಮಾಡಿದ್ದೇನೆ. ಸ್ವಂತ ಬೆವರು ಸುರಿಸಿ ದುಡಿಮೆ ಮಾಡಬೇಕು. ನಿಂತರ ನಾನು ಹೇಳ್ತೀನಿ, ಕನಕಪುರದ ಜನತೆಯನ್ನ ಎಷ್ಟು ದಲಿತ ಕುಟುಂಬಗಳನ್ನು ಹಾಳು ಮಾಡಿದ್ರಿ, ಎಷ್ಟು ದಲಿತ ಕುಟುಂಬಗಳನ್ನು ಹಾಳು ಮಾಡಿದ್ದೀರಿ.